ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣನವರು ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಿನ್ನೆ ಅವರನ್ನ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರೇವಣ್ಣ ಅವರಿಗೆ ವಿಚಾರಣಾಧೀನ ಖೈದಿ ನಂಬರ್ 4567 ಸಂಖ್ಯೆಯನ್ನು ಕೊಡಲಾಗಿತ್ತು. ಜೈಲು ಸೇರಿದ ಮೊದಲ ದಿನ ಮೌನಕ್ಕೆ ಜಾರಿದ್ದಾರೆ ಎಚ್.ಡಿ. ರೇವಣ್ಣ. ತಡರಾತ್ರಿಯವರೆಗೂ ಕೂಡ ಕುಂತಲ್ಲಿಯೇ ಕುಂತಿದ್ರು. ನಂತರ ನಿದ್ದೆಗೆ ಜಾರಿದ್ರಂತೆ ರೇವಣ್ಣ. ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ, ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ರೇವಣ್ಣ ಅವರಿಗೆ ಜಾಮೀನು ನೀಡದಂತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಇವತ್ತು ರೇವಣ್ಣ ಅವರಿಗೆ ಸಿಗುತ್ತಾ ರಿಲೀಫ್? ಸಿಗದಿದ್ರೆ 1 ವಾರ ಜೈಲೂಟ ಫಿಕ್ಸ್. ಜಾಮೀನು ಸಿಕ್ಕರೆ ಸಂಜೆ ವೇಳೆಗೆ ಜೈಲಿನಿಂದ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಆಂಟಿಸಿಪೇಟರಿ ಬೇಲ್ ವಜಾ ಆಗಿತ್ತು, ಅದಾದ್ಮೇಲೆ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿತ್ತು. ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಅವರ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನು ಮಾಡುತ್ತಾರೆ. ರೆಗ್ಯುಲರ್ ಬೇಲ್ನ ಅಪ್ಲೈಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರು ಯಾವುದೇ ಕಾರಣಕ್ಕೂ ಕಿಡ್ನಾಪ್ ಕೇಸ್ನ A1 ಆರೋಪಿಯಾಗಿರುವ ಎಚ್.ಡಿ. ರೇವಣ್ಣ ಅವರಿಗೆ ನೀವು ಜಾಮೀನನ್ನು ಮಂಜೂರು ಮಾಡಬೇಡಿ, ಅವರು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ, ಈ ಪ್ರಕರಣದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತೇಳಿ ವಾದವನ್ನು ಮಂಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಸ್ಐಟಿ ಪರ ವಕೀಲರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇವತ್ತು ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಏನಾಗಬಹುದು ಇವತ್ತು ಕೋರ್ಟ್ನ ಕಟಕಟೆಯಲ್ಲಿ ಅಂತ? ಪ್ರೇಮ್, ನಿನ್ನೆ ಕೂಡ ರೇವಣ್ಣ ಅವರ ಪ್ರಕರಣದಲ್ಲಿ ಅವರ ಪರ ವಕೀಲರು ವಾದ ಮಾಡಿದ್ರು. ನಂತರದಲ್ಲಿ ರೇವಣ್ಣ ಅವ್ರಿಗೂ ಕೂಡ ನ್ಯಾಯಾಧೀಶರು ಪೊಲೀಸರ ಜೊತೆಲಿದ್ದಾಗ ಏನೋ ಸಮಸ್ಯೆ ಆಯ್ತಾ ಅನ್ನೋಂಥ ವೇಳೆಯಲ್ಲಿ ಅವರು ಕೂಡ ಒಂದಷ್ಟು ದೂರುಗಳನ್ನ ಹೇಳಿದ್ರು. ಅಂದರೆ ಈ ಪ್ರಕರಣದಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ, ಹೊರತುಪಡಿಸಿದ್ರಲ್ಲಿ 25 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲೂ ಕೂಡ ಎಲ್ಲೂ ಕೂಡ ಒಂದು ಕಪ್ಪು ಮಚ್ಚೆ ಕೂಡ ಇಲ್ಲ. ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ ಅನ್ನೋದ್ರ ಜೊತೆಗೆ ಅನಾರೋಗ್ಯ ಸಮಸ್ಯೆ ಕೂಡ ಹೇಳ್ಕೊಂಡಿದ್ರು. ಅನಾರೋಗ್ಯ ಸಮಸ್ಯೆ ನಡುವೆಯೂ ಕೂಡ ನಾನು ಎಷ್ಟು ಸಾಧ್ಯವೋ ಅಷ್ಟು SIT ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡಿದ್ದೀನಿ. ಕೆಲವೊಮ್ಮೆ ಬಲವಂತ ಮಾಡಿ ಒಪ್ಪಿಕೊಳ್ಳುವಂತೆ ಸೂಚಿಸ್ತಾರೆ, ಹಾಗಾಗಿ ನಾನು ಒಪ್ಪಿಕೊಂಡಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಅದನ್ನು ಕೂಡ ಕೋರ್ಟ್ ಎಲ್ಲ ಗಮನಿಸಿದೆ. ಅದರ ಬದಲಾಗಿ ಇವತ್ತು SIT ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ನೆನ್ನೆನೇ ಕೇಳಿದರು. ಆದರೆ ಅವರು 1 ದಿನಗಳ ಕಾಲ ಅವಕಾಶ ಏನು ಕೇಳಿದರು. ಹಾಗಾಗಿ ಇವತ್ತು SIT ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದು ಅವಕಾಶ ಕೊಟ್ಟಿರುವಂಥದ್ದು. ಇವತ್ತು SIT ಪರ ವಕೀಲರು ಯಾವ ರೀತಿಯ ಅಂಶಗಳನ್ನು ಮುಂದಿಟ್ಟು ವಾದ ಮಾಡ್ತಾರೆ ಅನ್ನೋದು ಆಧಾರದ ಮೇಲೆ ಇವತ್ತು ಜಾಮೀನು ಸಿಗುತ್ತಾ ಅನ್ನೋದು ನೋಡಬೇಕಾಗಿದೆ. ಒಂದು ವೇಳೆಯಲ್ಲಿ ಏನೋ ಜಾಮೀನು ಸಿಕ್ಕರೆ ಸಂಜೆ 4-5 ಗಂಟೆ ವೇಳೆಗೆ ಪರಪ್ಪನಗ್ರಹಾರ ಜೈಲಿಂದ ಮಾಜಿ ಸಚಿವರು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಒಂದು ವೇಳೆಯಲ್ಲಿ SIT ಪರ ವಕೀಲರು ಬೇರೆ ಏನು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿಲ್ಲ, ಅನಾರೋಗ್ಯ ಸಮಸ್ಯೆ ಹೇಳ್ತಾರೆ, ಮತ್ತು ಪ್ರಕರಣದಲ್ಲಿ ಇವರು ಪ್ರಭಾವಿಯಾಗಿದ್ದಾರೆ ಅಂತ ಏನಾದರೂ ಉಲ್ಲೇಖ ಮಾಡಿ ವಾದ ಮಾಡಿದರೆ ಮತ್ತೆ ಎಚ್.ಡಿ. ರೇವಣ್ಣ ಅವರು ಪರಪ್ಪನಗ್ರಹಾರ ಜೈಲಲ್ಲೇ ಮುಂದುವರಿಯಬೇಕಾದಂಥ ಅನಿವಾರ್ಯ ಸೃಷ್ಟಿಯಾಗಿರುವಂಥದ್ದು. ನಿನ್ನೆ ಕೂಡ ಸಂಜೆ 4:30 ಸುಮಾರಿಗೆ ಪರಪ್ಪನಗ್ರಹಾರ ಜೈಲಿಗೆ ರೇವಣ್ಣ ಅವರು ಕರ್ಕೊಂಡು ಹೋಗ್ತಾರೆ. ಹೋದಂಥ ವೇಳೆಯಲ್ಲಿ ಅವರು ಪ್ರಾಥಮಿಕವಾಗಿ ಅವರಿಗೆ ಮೆಡಿಕಲ್ ಮಾಡಿಸಿದ ನಂತರದಲ್ಲಿ ಅವರಿಗೆ ವಿಚಾರಣಾಧೀನ ಖೈದಿ ನಂಬರ್ ಕೊಟ್ಟ ನಂತರದಲ್ಲಿ ಅವ್ರಿಗೆ ರಾತ್ರಿ ಊಟ ಕೊಡ್ತಾರೆ. ಊಟ ಕೊಟ್ಟರು ಕೂಡ ಅವರು 11-12 ಗಂಟೆ ತನಕ ಕೂಡ ಎದ್ದಿದ್ದು, ಬೆಳಗಿನ ಜಾವ ಇವಾಗ 5 ಗಂಟೆ 5:30 ವೇಳೆಗೆ ಎದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಪ್ರೇಮ್, ಇವತ್ತು ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣನವರ ಜಾಮೀನು ಭವಿಷ್ಯ ಒಂದು ಕಡೆ ನಿರ್ಧಾರವಾದರೆ, ಮತ್ತೊಂದು ಕಡೆ ಮಹಿಳೆಯನ್ನ ಅಪಹರಣ ಮಾಡಿದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಿಡ್ನಾಪ್ ಪ್ರಕರಣದ 4 ಬಂಧನಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಪ್ರಭಾವಿ ನಾಯಕನ ಹಿಂಬಾಲಕರು ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಿಳೆಯನ್ನ ಅಪಹರಿಸಿದ್ದಾಗ, ಕೂಡಿಟ್ಟಿದ್ದಾಗ ನಾಯಕನ ಜೊತೆಗೆ ಫೋನ್ನ ಮಾತುಕತೆ, ದೂರವಾಣಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ SIT ಟೀಮ್. ತಾಂತ್ರಿಕ ದಾಖಲೆಗಳು ಸಿಕ್ಕರೆ ಪ್ರಭಾವಿ ನಾಯಕನಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ? 4 ಜೊತೆ ನಿರಂತರವಾಗಿ ಮಾತನಾಡ್ತಾ ಇದ್ರು ಎಂಬಂತ ಮಾಹಿತಿ ಇದೆ. ಸದ್ಯ 4ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇವತ್ತು ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಿದೆ SIT ಟೀಮ್. ಈ ಪ್ರಕರಣದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಪ್ರಭಾವಿ ಒಬ್ಬರಿಗೆ ಈ ಅಪಹರಣದ ಕೇಸ್ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. KR ಮಹಿಳೆಯನ್ನ ಅಪಹರಣ ಮಾಡಲಾಗಿದೆ ಅಂತೇಳಿ ಅವರ ಮಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದೇ ಪ್ರಕರಣದಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಕಿಡ್ನಾಪ್ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ 4 ಕೊಡುವಂತಹ ಹೇಳಿಕೆ ಈ ಪ್ರಕರಣದಲ್ಲಿ ಹೇಗೆ ಮೇಜರ್ ಡೆವಲಪ್ಮೆಂಟ್ಗೆ ಕಾರಣ ಆಗಬಹುದು ಅಂತ ಹೇಳಿ ಉಮೇಶ್?
ಪ್ರೇಮ್ KR ನಗರದಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಕೇಸ್ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆಗ್ಲಿಂದಲೂ ಕೂಡ ತೀವ್ರ ಪರಿಶೀಲನೆ ಮಾಡಿದ್ರು. ಅದಾದ ನಂತರದಲ್ಲಿ ಮಹಿಳೆ ಕೂಡ ಪತ್ತೆ ಮಾಡುವಲ್ಲಿ SIT ಅಧಿಕಾರಿಗಳು ಯಶಸ್ವಿಯಾಗಿದ್ದು. ಇದಾದ ನಂತರದಲ್ಲಿ ಈಗ ರೇವಣ್ಣ ಕೂಡ ಒಂದು ಕಡೆ ಬಂಧನ ಆಗಿದ್ದಾರೆ. ಆದರೆ ಮಹಿಳೆಯನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಮಹಿಳೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಚ್ಚಿಟ್ಟಿದ್ದ ಅಂದರೆ ಏನು ಬಲವಂತದಿಂದ ಒಂದು ಕಡೆ ಕೂಡಾಕಿದ್ರು ಅನ್ನೋ ಆರೋಪ ಏನು ಕೇಳಿ ಬರ್ತದೆ. ಈ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಪ್ರಾಥಮಿಕ ತನಿಖೆ ವೇಳೆಯಲ್ಲಿ 4 ಆರೋಪಿಗಳೇನಿದ್ದಾರೆ ಅವರು ಮಹಿಳೆಯನ್ನು ರಕ್ಷಣೆ ಮಾಡುವ ಕೆಲಸ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅದಕ್ಕೆ ಪೂರಕವಾಗಿ ಪ್ರಭಾವಿ ನಾಯಕನೊಬ್ಬನ ಸೂಚನೆ ಮೇರೆಗೆ ಇವರು ಆ ಮಹಿಳೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವಂಥದ್ದು ಮತ್ತು ಕೂಡಿ ಹಾಕುವಂಥ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಇದಕ್ಕೆ ಪೂರಕ ಎಂಬಂತೆ ಕೆಲವು ತಾಂತ್ರಿಕ ಸಾಕ್ಷಿಗಳಂದರೆ ಫೋನ್ ಕಾಲ್ಗಳಾಗಿರ್ಬೋದು, ಬೇರೆ ಬೇರೆ ಸೂಚನೆಗಳು ಕೊಟ್ಟೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಆ ನಿಟ್ಟಿನಲ್ಲಿ ಆ 4 ಏನು ರಕ್ಷಣೆಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆ, ಆ 4ರನ್ನು ಕೂಡ SIT ಅಧಿಕಾರಿಗಳಿಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಒಂದಷ್ಟು ಪ್ರಾಥಮಿಕ ತನಿಖೆ ಕೂಡ ಮಾಡಿರುವಂಥದ್ದು. ಅದಕ್ಕೆ ಆ ತನಿಖೆಯಲ್ಲಿ ಪ್ರಭಾವಿ ನಾಯಕನ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಂದು ವೇಳೆಯಲ್ಲಿ ಅದೇನಾದರೂ ಕನ್ಫರ್ಮ್ ಆದರೆ ಈ 4ರನ್ನು ಇವತ್ತು ಅಧಿಕೃತವಾಗಿ ಅರೆಸ್ಟ್ ತೋರಿಸ್ತಾರೆ. ಅರೆಸ್ಟ್ ತೋರಿಸಿದ ನಂತರದಲ್ಲಿ ಮತ್ತೆ ಅವರನ್ನು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಏನಾದರೂ ಪ್ರಭಾವಿ ನಾಯಕನ ಕೈವಾಡ ಸ್ಪಷ್ಟವಾದರೆ ಅದಕ್ಕೆ ಪೂರಕ ದಾಖಲೆಗಳನ್ನು ಸಂಗ್ರಹಿಸಿ ಆ ನಂತರದಲ್ಲಿ ಆತನ ಮೇಲೂ ಕೂಡ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುವಂಥದ್ದು. ಆದರೆ ಯಾವ ರೀತಿ SIT ಅಧಿಕಾರಿಗಳಂದರೆ FIR ಅಲ್ಲಿ ಇವ್ರ ಮೇಲೆ ಪ್ರತ್ಯೇಕ FIR ಮಾಡ್ಕೋತಾರ ಅಥವಾ ಇದೇ FIR ಅಲ್ಲಿ ಸೇರಿಸಿ ಆತನನ್ನು ಕ್ರಮ ಕೈಗೊಳ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಪ್ರೇಮ್, ಒಂದು ಕಡೆ SIT ಅಧಿಕಾರಿಗಳ ವಿಚಾರಣೆ ತೀವ್ರಗೊಂಡಿದೆ, ಮತ್ತೊಂದು ಕಡೆ ಈ ಸಂತ್ರಸ್ತ ಮಹಿಳೆಯನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಆ ಸಂತ್ರಸ್ತ ಮಹಿಳೆ ತನಿಖಾಧಿಕಾರಿಗಳ ಎದುರು ಅವತ್ತು ಆಕೆ ಅನುಭವಿಸಿದಂತಹ ಕಷ್ಟವನ್ನ, ನೋವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಬಿಚ್ಚಿಟ್ಟ ಸಂತ್ರಸ್ತೆ. ಪೊಲೀಸರು ನಿನ್ನನ್ನು ಬಂಧಿಸ್ತಾರೆ ಅಂತೇಳಿ ನನ್ನನ್ನು ತೋಟದಲ್ಲಿಟ್ಟಿದ್ರು. ನಾನು ತೋಟದಲ್ಲಿಯೇ ಇದ್ದೆ, ಯಾರಿಗೂ ಗೊತ್ತಾಗದಂತಿದ್ದೆ. ಅವತ್ತು ಇದ್ದಕ್ಕಿದ್ದಂತೆ ಪೊಲೀಸರ ವೆಹಿಕಲ್ ಬರುತ್ತೆ. ನನ್ನನ್ನೇ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿದ್ದಾರೆ ಅಂಥೇಳಿ ನಾನು ಓಡಿ ಹೋದೆ. ತೋಟದ ಬೇಲಿಯನ್ನು ಹಾರಿ ನಾನು ಎಸ್ಕೇಪ್ ಆದೆ. ಪೊಲೀಸರು ನನ್ನ ರಕ್ಷಣೆ ಮಾಡೋದಕ್ಕೆ ಬಂದಿದ್ದು ಅಂಥೇಳಿ ನಂಗೆ ಗೊತ್ತೇ ಆಗಲಿಲ್ಲ. ನನ್ನನ್ನೇ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂಥೇಳಿ ತಪ್ಪು ಭಾವಿಸಿ ನಾನು ಈ ರೀತಿಯ ಕೆಲಸಕ್ಕೆ ಮುಂದಾದೆ. ತಪ್ಪಿಸಿಕೊಂಡು ಬಂದ ಬಳಿಕ ನನಗೆ ಇದೆಲ್ಲವೂ ಕೂಡ ತಿಳಿತು. ಪೊಲೀಸರ ಮುಂದೆ ಕಣ್ಣೀರಿನ ಕಥೆಯನ್ನ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಸಂತ್ರಸ್ತ ಮಹಿಳೆ ಮಾಡಿದಾಳೆ. ಬಟ್ ತನಿಖಾಧಿಕಾರಿಗಳ ಎದುರು ಏನೇ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ನ್ಯಾಯಾಧೀಶರ ಮುಂದೆ ಆಕೆ ಕೊಡುವಂತಹ ಸ್ಟೇಟ್ಮೆಂಟ್, IPC ಸೆಕ್ಷನ್ 164 ಅಡಿಯಲ್ಲಿ ದಾಖಲು ಮಾಡುವಂತಹ ಸ್ಟೇಟ್ಮೆಂಟ್ ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಈ ಬೆಳವಣಿಗೆಗಳಲ್ಲಿ ಮತ್ತೆಲ್ಲ ಯಾವೆಲ್ಲ ಟರ್ನು, ತಿರುವು, ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ತನಿಖಾಧಿಕಾರಿಗಳ ಎದುರು ಸಂತ್ರಸ್ತ ಮಹಿಳೆ ಕಣ್ಣೀರಿನ ಕಥೆಯನ್ನು ಹೇಳಿದಾಳೆ ನಿಜ, ಬಟ್ ನ್ಯಾಯಾಧೀಶರ ಮುಂದೆ ಇಲ್ಲಿಯವರೆಗೂ ಈ ಸಂತ್ರಸ್ತ ಮಹಿಳೆಯನ್ನು ಯಾಕೆ ಹಾಜರುಪಡಿಸಿಲ್ಲ? ಪ್ರೇಮ್, ಸಂತ್ರಸ್ತ ಮಹಿಳೆಯನ್ನು SIT ಅಧಿಕಾರಿಗಳು ರಕ್ಷಣೆ ಮಾಡಿದ ನಂತರದಲ್ಲಿ ಆಕೆ ತುಂಬ ಗಾಬರಿ ಆಗಿದ್ಲು. ಅಂದರೆ ಯಾರ ಜೊತೆ ಕೂಡ ಮಾತಾಡುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಆ ಸಂತ್ರಸ್ತ ಇದ್ಲು. ಅದಾದ ನಂತರದಲ್ಲಿ ಆಕೆಯನ್ನು ದಿನ ಕಳೆದಂತೆ ಕೌನ್ಸಿಲಿಂಗ್ ಮಾಡಿ ಅಧಿಕಾರಿಗಳು ಸಂಪರ್ಕಕ್ಕೆ ತಗೊಂಡಿರುವಂಥದ್ದು. ಈಗ ಆ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗಷ್ಟೇ ಪ್ರಾಥಮಿಕವಾಗಿ ಒಂದೊಂದೇ ಮಾಹಿತಿಗಳನ್ನು ಸಂತ್ರಸ್ತ ಮಹಿಳೆ ಹೇಳೋದಕ್ಕೆ ಶುರು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೇಳ್ಕೊಂಡಿದ್ದಾರೆ. ಯಾವಾಗ ಪ್ರಕರಣ ದಾಖಲಾಯಿತು ಆ ನಂತರದಲ್ಲಿ ರೇವಣ್ಣ ಪರ ಬೆಂಬಲಿಗರು ಅಂತ ಹೇಳಲಾಗ್ತಿರುವಂಥ 4 ಏನಿದ್ರು ಅವರು ಈಕೆಗೆ ಬ್ರೈನ್ ವಾಶ್ ಮಾಡಿದ್ದಂಥದ್ದು. ಪೊಲೀಸರು ನಿನ್ನೆ ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಾರೆ, ಹಾಗಾಗಿ ನಮ್ಮ ಜೊತೆ ಬಾ ಅಂತೇಳಿ ಆಕೆಯನ್ನು ಕರ್ಕೊಂಡೋಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಒಮ್ಮೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ವೇಳೆಯಲ್ಲಿ ಸಂತ್ರಸ್ತೆಯೇ ಸ್ವತಃ ಆ ಜಾಗದಿಂದ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಅಂದರೆ ಪೊಲೀಸರು ನನ್ನನ್ನು ಬಂಧನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆಕೆಗೆ ಭಯ ಹಿಡಿಸಿದ್ರು. ಹಾಗಾಗಿ ಸಂತ್ರಸ್ತೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅನ್ನೋದ್ರ ಬಗ್ಗೆ ಸಂತ್ರಸ್ತೆ ಈಗ SIT ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿರುವಂಥದ್ದು. ಅದಾದ ನಂತರದಲ್ಲಿ ಮತ್ತೊಂದು ಅಂದರೆ ಹುಣಸೂರಿನ ಜಾಗ ಏನಿದೆ ಆ ಜಾಗದಲ್ಲಿ ಸಂತ್ರಸ್ತೆ ಪತ್ತೆ ಆಗ್ತಾರೆ. ಪತ್ತೆ ಆದ ನಂತರದಲ್ಲೂ ಕೂಡ ಪೊಲೀಸ್ ಜೊತೆ ಯಾವುದೇ ಸ್ಪಷ್ಟವಾಗಿ ಮಾಹಿತಿ ನೀಡಿರೋದಿಲ್ಲ. ಆಮೇಲೆ ನಂತರದಲ್ಲಿ ಈಗ ಕೌನ್ಸಿಲಿಂಗ್ ಮಾಡಿ ಒಂದೊಂದೇ ಮಾಹಿತಿಗಳನ್ನು ಹೊರಕ್ಕೆ ತೆಗಿತಾ ಇರುವಂಥದ್ದು. ಸದ್ಯಕ್ಕೆ ಈಗ ಮಹಿಳೆ ಹೇಳಿಕೆ ನೀಡಲು ಮುಂದಾಗಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆಕೆ ಸ್ಪಷ್ಟವಾಗಿ ಮಾಹಿತಿ ನೀಡ್ತಾಳೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾದ ನಂತರದಲ್ಲಿ ಈಗ 164 ಹೇಳಿಕೆ ನೀಡುವ ಸಾಧ್ಯತೆ ಇದ್ದು ನಂತರದಲ್ಲಿ ಆಕೆ ಹೇಳಿಕೆ ಆಧಾರದ ಮೇಲೆ ಆ ಹೇಳಿಕೆಯನ್ನು ಕೂಡ ಆಧರಿಸಿ SIT ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಲಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.